ನೀವು ಮನೆ ಒಳಗಡೆ ಎಲ್ರಿಗೂ ಈ ಆಪರ್ಚುನಿಟಿ ಸಿಗೋದಿಲ್ಲ ಸೀಕ್ರೆಟ್ ರೂಮಿಗೆ ಹೋಗೋದು. ನೀವು ಸೀಕ್ರೆಟ್ ರೂಮ್ಗೆ ಹೋಗಿದ್ರಿ ಒಂದ್ ವಾರ. ಅಂಡ್ ಏನಂದ್ರೆ ಮನೆಯಲ್ಲಿ ಬಹುಶಃ ತುಂಬಾ ಸಲ ಹೊರಗೋಗಿ ಒಳಗ್ ಬಂದಿರೋದು ನೀವೇ ಅನ್ಸುತ್ತೆ ಹೈಯೆಸ್ಟ್ ಇಷ್ಟು ಸೀಸನ್ ಅಲ್ಲಿ. ಸೊ ಹೆಂಗಿತ್ತು ಸೀಕ್ರೆಟ್ ರೂಮ್ ಅದು ಧ್ರುವಂತ್ ಅವ್ರ ಜೊತೆಗೆ, ನಿಮ್ಮ ಅಣ್ಣನ ದೇವ್ರು ಕೊಟ್ಟ ಅಣ್ಣನ ಜೊತೆಗೆ? ಚೆನ್ನಾಗಿತ್ತು ಮ್ಯಾಮ್. ಅವರು ಹೇಗಂದ್ರೆ ನಾನು ಹೇಳಿದ್ರೆ ನೋಡಿ, ಜನ ತುಂಬಾ ಒಳ್ಳೆ. ಲಾಸ್ಟ್ ಅಲ್ಲಿ ನಾವು ಕೂಡ ಮೀಟ್ ಆಗಿದೀವಿ. ಅವರು ಒಂದು ಹೇಳುವಾಗ ಒಂದು ಜನ ತುಂಬಾ ಒಳ್ಳೆ. ಸಿಟ್ಟು ಬಂದ್ರೆ ಆ ಜನ ಇರಲ್ಲ. ಅದೇ ನಾನು ಅಲ್ಲಿಂದ ಹೇಳ್ತಾ ಇದ್ದೀವಿ, ನಾವು ಎಲ್ಲರೂ ಅಷ್ಟೇನೆ. ಸಿಟ್ಟು ಬಂದ್ರೆ ನಾವು ಜನ ಇರಲ್ಲ, ನಾವು ದೊಡ್ಡ ಹೇಳ್ಬಿಟ್ಟಿವಿ. ಸೊ ಅಲ್ಲಿ ನಾವು ಅವರು ಇದೆ ಅಂತ ಹೇಳ್ಲಿಕ್ಕೆ ಆಗಲ್ಲ. ಕಷ್ಟ ಆಯ್ತಾ ಒಂದ್ ವಾರ ನಿಮಗಲ್ಲಿ? ಕಷ್ಟ ಆಯ್ತು. ನಿಮಗ್ ಕಷ್ಟ ಆಯ್ತಾ ಧ್ರುವಂತಿಗೆ ಕಷ್ಟ ಆಯ್ತಾ? ನನ್ಗೆ ಗೊತ್ತಿಲ್ಲ, ನನ್ಗೆ ಕಷ್ಟ ಆಯ್ತು. ಓಕೆ. ಇನ್ನ ರಕ್ಷಿತ್ ಅವ್ರ ಜೊತೆಗೆ ರಾಶಿಕ್ ಅವ್ರದ್ದು ಮನೇಲಿ ಒಂದ್ ದೊಡ್ಡ ಗಲಾಟೆ ಆಗುತ್ತೆ. ಲಾಸ್ಟ್ ಒಂದು 2-3 ವೀಕ್ಸ್ ಇರುವಾಗ ನಾಮಿನೇಷನ್ ಮಾಡೋ ವಿಚಾರದಲ್ಲಿ ಬರುತ್ತೆ. ಅವಾಗ ರಾಶಿಕಾ ಒಂದು ಮಾತು ಹೇಳ್ತಾರೆ ಕರೆಕ್ಟ್ ಆಗಿ, ಆಚೆಯಿಂದ ಬಂದವರು, ಆಚೆ ಇರೋರು ಅಂಡ್ ನಮ್ಮ ಮನೆಯವ್ರು ಹೇಳ್ತಾರೆ ನೀನೇನಂತ ಅವ್ರಿಗೆ ಗೊತ್ತು ಅಂತ ಒಂದ್ ಮಾತು ಹೇಳ್ತಾರೆ. ಮನೆಯವ್ರನ್ನ ನೀವು ಫ್ಯಾಮಿಲಿ ಅಂತ ಅನ್ಕೊಂಡ್ರಿ ಅನ್ಸತ್ತೆ. ಅಂದ್ರೆ ನೀವು ಕೇಳಿಸ್ಕೊಂಡಿದ್ದು ತಪ್ಪಿತ್ತಾ ಅಥವಾ ರಾಶಿಕಾ ಹೇಳಿದ್ ತಪ್ಪಿತ್ತಾ? ಏನದು ಅಂದ್ರೆ ಎಕ್ಸಾಕ್ಟ್ ಆಗಿ ಏನಾಯ್ತು? ನನಗೆ ಗೊತ್ತಿಲ್ಲ ಮ್ಯಾಮ್, ನಾನು ಸತ್ಯಕ್ಕೆ ಹೇಳ್ತಾ ಇದ್ದೀನಿ. ನಾನು ಕಿವಿಯಿಂದ ಅದೇ ಕೇಳಿದ್ದೀನಿ. ನನ್ನ ಮನೆಯವರು ಕೂಡ ಹೇಳಿದ್ದಾರೆ ನೀನು ಇನ್ನೋಸೆಂಟ್ ಇಲ್ಲ, ನೀವು ಮ್ಯಾನಿಪುಲೇಟ್ ಮಾಡ್ತೀಯಾ ನಾಟಕ. ನಾನು ಕೇಳಿದ್ದೀನಿ ಅದೇ. ಬಟ್ ಆಗ ನಂತರ ನನಗೆ ಅವರು ದೇವರಿಗೆ ಮುಟ್ಟಿದ್ರಲ್ವಾ, ಆಗ ನಂತರ ನನ್ಗೆ ಗೊತ್ತಾಯ್ತು, ಓ ಅವ್ರು ಹೇಳಿದ್ರು ಮನೆಯವರು ಅಂದ್ರೆ ಈ ಮನೆಯವರು. ನಾನು ಎಂತ ಅನ್ಕೊಂಡಿದ್ದೀನಿ ಅಂದ್ರೆ ನನ್ನ ಮನೆಯವರು ಅಂದ್ರೆ ಇವತ್ತೆ ಯಾರು ಹೇಳ್ತಾರೆ ನನ್ನ ಮನೆಯವರು ಅಂದ್ರೆ ಅಂತ ಹೇಳ್ತಾರೆ ಯೂಶುವಲಿ. ಇವರಿಗೆ ನನ್ನ ಮನೆಯವರು ಹೇಳಲ್ಲ, ಯಾಕೆಂದ್ರೆ ಇದೆ ಕೂಡ ನನ್ನನೇ ಮನೆ ಅಲ್ವಾ. ಮನೆಯವರು ಹೇಳಿದ್ರೆ ಓಕೆ, ಅವರು ಹೇಳಿದ್ರು ನನ್ನ ಮನೆಯವರು. ಆ ವೀಕೆ ಫ್ಯಾಮಿಲಿ ಬಂದ್ ಹೋದ್ರಲ್ವಾ. ಸೊ ನಾನು ನನ್ನ ಮನೆಯವರು ಅಂದ್ರೆ ನೀವು ಅದೇ ಅನ್ಕೊಳ್ತೀರಲ್ವಾ, ಅದಕ್ಕೆ ನಾನು ಹೇಳಿದ್ದೀನಿ. ಎಂತ ಹೇಳ್ಕೊಟ್ಟಿದ್ದಾರಾ ನಾನು ಇದೆ ಅಂತ. ಸೊ ಅದಕ್ಕೆ ಓಕೆ.